ಬ್ರಾಹ್ಮಣ ಸಮುದಾಯದ ಬಗ್ಗೆ ಇದೆಂತಹ ಮಾತು. ಬ್ರಾಹ್ಮಣ ತನ್ನ ಮಗಳನ್ನು ನನ್ನ ಮಗನಿಗೆ ನೀಡುವವರೆಗೂ ಕೂಡ ಮೀಸಲಾತಿ ಇರಬೇಕು. ಹಿರಿಯ IAS ಅಧಿಕಾರಿ ಸಂತೋಷ್ ವರ್ಮಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆ. ಬ್ರಾಹ್ಮಣ ತನ್ನ ಮಗಳನ್ನು ನನ್ನ ಮಗನಿಗೆ ನೀಡುವವರೆಗೂ ಮೀಸಲಾತಿ ಇರಲಿ. ಹಿರಿಯ IAS ಅಧಿಕಾರಿ ಸಂತೋಷ್ ವರ್ಮಾ ವಿವಾದಾತ್ಮಕ ಹೇಳಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ವರ್ಮಾ ಹೇಳಿಕೆ ಕೊಟ್ಟಿರುವಂತಹದ್ದು. IAS ಅಧಿಕಾರಿಯ ಮಾತಿಗೆ ಬ್ರಾಹ್ಮಣ ಸಂಘಗಳ ಭಾರಿ ವಿರೋಧ ವ್ಯಕ್ತವಾಗಿದೆ. ಬ್ರಾಹ್ಮಣನೊಬ್ಬ ತನ್ನ ಮಗಳನ್ನು ನನ್ನ ಮಗನಿಗೆ ದಾನ ಮಾಡುವವರೆಗೆ ಅಥವಾ ಅವನೊಂದಿಗೆ ಸಂಬಂಧ ಹೊಂದುವವರೆಗೂ ಮೀಸಲಾತಿ ಮುಂದುವರಿಯಬೇಕು. SC ST ಮೀಸಲಾತಿ ಬಗ್ಗೆ ಮಾತಾಡುವಾಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. SC ST ವರ್ಗಕ್ಕೆ ಸೇರಿದ AJAKSನ ಪ್ರಾಂತೀಯ ಅಧ್ಯಕ್ಷರಾಗಿದ್ದವರು ಕೋಲಾಹಲ ಎಬ್ಬಿಸಿದ ಸಂಘಟನೆಯ ಸಮಾವೇಶದಲ್ಲಿ ನೀಡಿದ ಹೇಳಿಕೆ. ವಿವಾದಿತ ಹೇಳಿಕೆಗಳಿಗಾಗಿ ಪ್ರತಿ ಬಾರಿಯೂ ಸುದ್ದಿಯಲ್ಲಿರುವ ಸಂತೋಷ್ ವರ್ಮಾ ಮತ್ತೊಮ್ಮೆ ದೊಡ್ಡ ವೇದಿಕೆಯಲ್ಲಿ ತಮ್ಮ ಬಾಯಿ ಚಪಲವನ್ನು ತೋರಿದ ವರ್ಮಾ ಬ್ರಾಹ್ಮಣ ಸಮುದಾಯದ ಬಗ್ಗೆ ಇದೆಂತಹ ಮಾತು. ಸಮುದಾಯಗಳ ಭಾವನೆಗಳನ್ನು ಕೆದಕಿ ಮಜ ತೆಗೆದುಕೊಳ್ಳುವ ವ್ಯಕ್ತಿತ್ವಗಳ ಪೈಕಿ ಈ ವರ್ಮಾ ಕೂಡ ಒಬ್ಬ. ಮತ್ತೊಂದು ಜಾತಿ, ಮತ್ತೊಂದು ಪಂಥ, ಮತ್ತೊಂದು ವರ್ಗ, ಮತ್ತೊಂದು ಧರ್ಮ, ಮತ್ತೊಂದು ಪಂಕ್ತಿ, ಆ ಭಾವನೆಗಳನ್ನು ಬಹಿರಂಗವಾಗಿ ಹೇಳುವುದರ ಮುಖಾಂತರ ಕೇಳಿಸಿಕೊಂಡವರು ಗೊಂದಲಕ್ಕೀಡಾಗಿ, ಎದುರಿದ್ದವರು ಆತಂಕಕ್ಕೊಳಗಾಗಿ, ಸಮಾಜ ಈ ಬಗ್ಗೆ ಬೇರೆ ಬೇರೆ ಅರ್ಥದಲ್ಲಿ ಚರ್ಚೆ ಮಾಡುವಾಗ ಈ ಮನುಷ್ಯ ಮೂಲೆಯಲ್ಲಿ ಕೂತ್ಕೊಂಡು ಗಹಗಹಿಸ್ಕೊಂಡು ನಗೋದು. ಅದು ಈ ಮನುಷ್ಯನ ಬಗ್ಗೆ ಹೇಳ್ತಿರೋದಲ್ಲ ನಾನು, ಸಮಾಜನೇ ಹಾಗೆ. ಏನೋ ಬಾಯಿ ಚಪ್ಪಲಕ್ಕೊಂದು ಮಾತನಾಡಬೇಕು ಅಂಥೇಳಿ ಮಾತನಾಡೋದಲ್ಲ, ವ್ಯವಸ್ಥಿತವಾಗಿ ಮಾತನಾಡೋದು. ಹಿಂಗಂದ್ರೆ 3 ತಿಂಗಳು TV ಸ್ಕ್ರೀನ್ನಲ್ಲಿ ಇದು ಚರ್ಚೆ ಆಗುತ್ತೆ, ಆಗ ನನ್ನ ಹೆಸರು ತಳುಕು ಹಾಕಿಕೊಳ್ಳುತ್ತೆ ಅನ್ನೋ ಕಾರಣನೋ, ಅಥವಾ ತನ್ನ ಮನದಾಳದಲ್ಲಿ ಅಡಗಿ ಕೂತಿರುವ ವಿಕೃತ ಹಿಂಸಾ ವಿನೋದ ಹಾಗೆ ಬಾಯಿ ತೆರೆದು ಮಾತನಾಡುವಂತೆ ಪ್ರೇರೇಪಣೆ ಕೊಡೋದು, ಅಥವಾ ಇವರ ಕೈಯಿಂದ ಯಾವುದಾದ್ರೂ ಸಂಘಟನೆ ಹೇಳಿಸೋದು, ಬೇರೆ ಬೇರೆ ಸಂಶಯಗಳು ಹುಟ್ಕೋತವೆ. ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಗಳನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವ್ಯಕ್ತಿಯಾದ ನನ್ನ ಮಗನಿಗೆ ಅಥವಾ ಆ ಮಗನನ್ನು ನನ್ನ ಮಗಳಿಗೆ ಕೊಡುವವರೆಗೂ ಮೀಸಲಾತಿ ಮುಂದುವರಿಯಲಿ. ಈ ಭಾರತ ವಿವಿಧತೆಯಲ್ಲಿ ಏಕತೆ ಇರತಕ್ಕಂತಹ ದೇಶ. ನಾನಾ ಧರ್ಮ, ನಾನಾ ಜಾತಿ, ನಾನಾ ಪಂಥ ಎಲ್ಲರೂ ಇರತಕ್ಕಂತಹ ದೇಶ ಇದು. ಈ ದೇಶದಲ್ಲಿ ಒಂದೊಂದು ಸಂಪ್ರದಾಯ, ಒಂದೊಂದು ಪದ್ಧತಿ, ಒಂದೊಂದು ನಂಬಿಕೆ, ಆ ನಂಬಿಕೆಯ ವ್ಯಾಪ್ತಿಯಲ್ಲಿ ಆ ಜಾತಿ ಅಥವಾ ಆ ಕುಲದವರು ಬದುಕ್ತಾ ಇರ್ತಾರೆ. ಅವರಿಗೊಂದು ಬೌಂಡ್ರಿಗಳಿರ್ತವೆ, ಅವರಿಗೊಂದು ವ್ಯಾಪ್ತಿ ಇರುತ್ತೆ. ಲೈನ್ ಆಫ್ LOC ಅಂತ ಒಂದು ಲೈನ್ ಹೇಳ್ಕೊತಾರೆ ನೋಡಿ ದೇಶದ ಗಡಿ ಭಾಗದಲ್ಲಿ. ಹಂಗೇನೆ ಒಂದೊಂದು ಜಾತಿಗೂ ಒಂದೊಂದು ಬೌಂಡ್ರಿಗಳಿರ್ತವೆ. ಆ ಬೌಂಡ್ರಿಯ ಒಳಗೆ ಒಂದು ನಿಯಮಗಳಿರ್ತವೆ. ಆ ನಿಯಮಕ್ಕನುಸಾರವಾಗಿ ಅವರು ಜೀವನ ಮಾಡ್ತಾರೆ. ಆ ನಿಯಮಕ್ಕೆ ವಿರುದ್ಧವಾಗಿ ಮನುಷ್ಯ ಹೇಳಿಕೆ ಕೊಟ್ಟಿರೋದು. ಸಾಂಪ್ರದಾಯಿಕ ನಿಯಮಕ್ಕೆ ನಾನು ಹೋಗೋದಿಲ್ಲ, ಆ ನಿಯಮದ ಬಗ್ಗೆ ಈ ವರ್ಮ ಮಾತನಾಡಿರೋದು. ಆಧುನಿಕ ಅಸ್ಪೃಶ್ಯತನದಿಂದ ನಾವು ಬಳಲುತ್ತಿದ್ದೇವೆ. ಐತಿಹಾಸಿಕ ಅನ್ಯಾಯಕ್ಕೊಳಗಾಗಿರುವ ವರ್ಗ ನಮ್ಮದು. ಇತಿಹಾಸದುದ್ದಕ್ಕೂ ನಮ್ಮನ್ನು ಧಮನಿಸಲಾಗಿದೆ, ನಮ್ಮನ್ನು ತುಳಿಯಲಾಗಿದೆ, ನಮ್ಮನ್ನು ಅದುಮಲಾಗಿದೆ. ಈಗ ಕಲಿಯುಗ, ಆಧುನಿಕ ಯುಗ. ಈಗ ಬದುಕುವಾಗಲೂ ಆ ಐತಿಹಾಸಿಕ ಅನ್ಯಾಯದ ತಳದಲ್ಲಿಯೇ ಬದುಕಬೇಕಾ? ನಾನಾ ಪ್ರಶ್ನೆಗಳು ಬಂದಿತ್ತು. ವರ್ಮಾ ಹೇಳಿಕೆ ಸಿಡಿದೆದ್ದ ಬ್ರಾಹ್ಮಣ ಸಂಘಟನೆಗಳು. ಇದು ಅಸಭ್ಯ ಜಾತಿವಾದಿ ವರ್ತನೆ. ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ ತೀವ್ರ ಅವಮಾನಕರ ಎಂದು ಆಕ್ರೋಶ. ವರ್ಮಾ ಮಾಡಿದ ಟೀಕೆಗಳಿಗೆ ತಕ್ಷಣವೇ FIR ದಾಖಲಿಸಬೇಕೆಂದು ಪಟ್ಟು. IAS ಅಧಿಕಾರಿಯ ಹೇಳಿಕೆಗಳು ಅಸಭ್ಯ ಮತ್ತು ಆಕ್ಷೇಪಾರ್ಹ. ಶೀಘ್ರದಲ್ಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂಥೇಳಿ ಒಂದಷ್ಟು ಜನ ಎದ್ದು ನಿಂತವ್ರೆ. ಇಲ್ಲದಿದ್ದರೆ ಬ್ರಾಹ್ಮಣ ಸಮಾಜ ಮಧ್ಯಪ್ರವೇಶ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದ
ರಾಜ್ಯಾಧ್ಯಕ್ಷ ಪುಷ್ಪೇಂದ್ರ ಮಿಶ್ರಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವರ್ಮಾ ಹೇಳಿಕೆ ಸಿಡಿದೆದ್ದ ಬ್ರಾಹ್ಮಣ ಸಂಘಟನೆಗಳು. ಬುಡಕ್ಕೆ ಬಡಿದಾಗ ಮೌನವಾಗಿರುವ ಸಮುದಾಯಗಳು ಕೂಡ ಸಮಾಜದಲ್ಲಿ ಶಬ್ದಿಸೋದಕ್ಕೆ ಶುರು ಮಾಡುತ್ತೆ. ಬೇರೆ ಬೇರೆ ಸಮುದಾಯಗಳ ನಡುವೆಯೂ ಕೂಡ ಇದೇ ತರಹದ ವಾಕ್ಪ್ರಹಾರಗಳು, ಮಲ್ಲಯುದ್ಧಗಳು ನಡೆಯುವಾಗ ಸಮಾಜ ಒಗ್ಗಟ್ಟಾಗಿ ಶಬ್ದಿಸಬೇಕು. ಸಾಂಪ್ರದಾಯಿಕ ಸೂಕ್ಷ್ಮತೆಗಳನ್ನು ವಿಕೃತವಾಗಿ ಹೇಳಿಕೆ ಕೊಡಬೇಕು ಅಂತ ಹೇಳ್ತಿಲ್ಲ. ಆ ತರಹದ್ದಕ್ಕೆ ಪ್ರೋತ್ಸಾಹನೂ ಕೊಡಬಾರ್ದು. ಯಾರೂ ಕೂಡ ಯಾರ ಬಗ್ಗೆನೂ ಮಾತನಾಡಬಾರ್ದು. ಯಾಕೆ ಮಾತನಾಡಬೇಕು? ಅವರವರ ಸಂಪ್ರದಾಯ ಕಟ್ಟಲೆಗಳನ್ನು ವಿರೋಧ ಮಾಡಿ ಯಾಕೆ ಮಾತನಾಡಬೇಕು? ಈ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಪದ್ಧತಿಗೆ ವಿರುದ್ಧವಾಗಿ ಏನನ್ನೋ ಮಾತನಾಡೋದು, ಅದರಿಂದ ಇನ್ನೇನೋ ಪ್ರಚಾರ ತೆಗೆದುಕೊಳ್ಳೋದು, ಇವೆಲ್ಲವೂ ಸಲ್ಲದು. ಇದು ಸಮ್ಮತ ಅಲ್ಲ, ಇದು ಸ್ವೀಕಾರಾರ್ಹ ಅರ್ಹವಲ್ಲ, ಇದು ಇಚ್ಛೆಗೆ ವಿರುದ್ಧವಾದದ್ದು. ಇದು ನಿಜಕ್ಕೂ ಕೂಡ ಅಟ್ರಾಸಿಟಿ ಕೇಸಲ್ಲಿ ಬರುತ್ತೋ ಇಲ್ವೋ? BNS ಅಲ್ಲಿ ತಿದ್ದುಪಡಿ ಆಗಿದ್ದರೆ, ಪರಿಷ್ಕರಣೆಯಾಗಿದ್ದರೆ ಅಟ್ರಾಸಿಟಿ ಪ್ರಕರಣದಲ್ಲಿ ಇದು ಬರುತ್ತೋ ಇಲ್ವೋ? ಒಟ್ಟಾರೆ ಈ ಮನುಷ್ಯನ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ಒಂದು ಸಮುದಾಯ ಇವರ ಹೇಳಿಕೆಯ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗುವ ಸಾಧ್ಯತೆಗಳಿದೆ ಅಂಥೇಳಿ ಬ್ರಾಹ್ಮಣ ಸಮುದಾಯ ಈಗ ಅಭಿಪ್ರಾಯ ವ್ಯಕ್ತಪಡಿಸಿದೆ. एक व्यक्ति को आरक्षण मिलना चाहिए जब तक कि मेरे बेटे को कोई ब्राह्मण अपनी बेटी दान नहीं करते या उससे उसका संबंध नहीं बना, केवल आर्थिक आधार की अगर बात है. ಪ್ರತಿನಿಧಿಯ ಈ ಒಂದು ಭಾಷಣ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು ಸಾಕಷ್ಟು ಆಕ್ರೋಶ, ಅಸಮಾಧಾನ, ಅತೃಪ್ತಿಗೂ ಕೂಡ ಕಾರಣವಾಗಿದೆ. ಬ್ರಾಹ್ಮಣ ಸಂಘಟನೆಗಳು ಕೂಡ ಇವರ ವಿರುದ್ಧ ತಕ್ಷಣವೇ ಕ್ರಮ ಆಗಬೇಕು ಅಂಥೇಳಿ ಹಕ್ಕೊತ್ತಾಯಗಳನ್ನು ಮಾಡಲಾಗ್ತಾ ಇದೆ. ಮುಂದೆ ಈ ಭಾಷಣ ಬೇರೆ ಬೇರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಒಟ್ಟಾರೆ ಇವರ ಭಾಷಣದ ವಿರುದ್ಧ ವ್ಯಾಪಕ ಆಕ್ರೋಶಗಳು ಸ್ಫೋಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.